ಅರೆ ಪಿಂಕು ನಾ ಬೋರ್ಡು ಇರದ ಬಸ್ಸನ್ನು ಹತ್ತಿ ಬಂದ ಚೊಕ್ಕರಿ. ಅಯ್ಯೋ ಕರ್ಮವೇ, ಈ ಚೋಕರಿಯ ಹಾರ್ಟು ಮೊನ್ನೆ ಇದ್ಕಿದ್ದಂಗೆ ನಿಂತೆ ಹೋಗ್ಬಿಡ್ತಂತೆ. ಕಾರ್ಡಿಯಾಕ್ ಅರೆಸ್ಟ್ ಅಂತೆ. ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜೊತೆ ಬೋರ್ಡು ಇರದ ಬಸ್ಸನ್ನು ಹತ್ತಿ ಬಂದ ಚೋಕರಿ ಅಂತ ಕುಣಿದು ಕಿರಿಯರಿಂದ ಚಿಕ್ಕವರಿಂದ ದೊಡ್ಡವರಿಂದ ಎಲ್ಲರಿಗೂ ಇಷ್ಟವಾಗಿದ್ದಂಥ ಹಾಡಿಗೆ ಹೆಜ್ಜೆ ಹಾಕಿದ್ದ ನಮ್ಮ ಶಿಫಾಲಿ ಜರಿವಾಲ ಅನ್ನೋ ಪಾಪ 42 ವರ್ಷ ಪ್ರಾಯದ ಈ ಹುಡುಗಿ ಮೊನ್ನೆ ಗುಡ್ ಬೈ ಹೇಳಿದಳೆ ಈ ಭೂಮಿಗೆ. ವೆರಿ ವೆರಿ ಬ್ಯಾಡ್ ಲಕ್. ಆದರೆ ಕಾಕತಾಳೀಯನೇನೋ ಈ ಹಾಡಿನ ಸೂಪರ್ ಸ್ಟಾರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ಇದೇ ಕಾರ್ಡಿಯಾಕ್ ಅರೆಸ್ಟ್ನಿಂದ ಕರುನಾಡಿನ ಚಿತ್ರಾಭಿಮಾನಿಗಳನ್ನು ಅನಾಥರನ್ನಾಗಿ ಮಾಡಿ ಎಲ್ಲರ ಹೃದಯದಲ್ಲಿ ಅಜರಾಮರಾಗಿ ಕುಳಿತುಕೊಂಡಿದ್ದಾರೆ. ಆದರೆ ಈ ಹುಡುಗಿನೂ ಪಾಪ 42 ವರ್ಷಕ್ಕೇ ಈ ಭೂಮಿಗೆ ಕಾರ್ಡಿಯಾಕ್ ಅರೆಸ್ಟ್ನಿಂದ ಗುಡ್ ಬೈ ಹೇಳಿದಾಳೆ. ವರ್ಕೌಟ್ ಮಾಡಬೇಕು, ವಾಕ್ ಮಾಡಬೇಕು, ಫಿಟ್ ಆಗಿರಬೇಕು ಅಂತೆಲ್ಲ ಸುಮ್ಮನೆ ಡಾಕ್ಟ್ರು, ಎಕ್ಸ್ಪರ್ಟ್ಸು, ಫಿಸಿಷಿಯನ್ಸ್ಗಳೆಲ್ಲ ಹೇಳ್ತಾನೆ ಇರ್ತಾರೆ. ದಿನ ವರ್ಕೌಟ್ ಮಾಡಿ ಸ್ಲಿಮ್ ಆಗಿ ಫಿಟ್ ಆ್ಯಂಡ್ ಫೈನ್ ಆಗಿ ಕಾಣ್ತಿರೋ ಬಾಡಿ ಇಟ್ಕೊಂಡಿರೋ ಈ ಶಫಾಲಿ ಜರಿವಾಲಾ ಅನ್ನೋ ಹುಡುಗಿ ಹೃದಯಾಘಾತಕ್ಕೆ ಒಳಗಾಗ್ತಾಳೆ ಅಂದರೆ ಏನು ಹೇಳೋದ್ರಿ. ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಮಾಡದೇ ಇರೋ ವರ್ಕೌಟ್ಗಳಿಲ್ಲ, ಯೋಗಾಸನಗಳಿಲ್ಲ, ಅವರು ಕೂಡ ಹೀಗೆ ಆಗೋದ್ರು. ಇನ್ನು ಇವರೆಲ್ಲ ಸೆಲೆಬ್ರಿಟೀಸು ಬಿಡ್ರಿ, ಅವರು ಫುಡ್ ಪ್ರಾಕ್ಟೀಸ್ ಸರಿ ಇರಲ್ಲ, ಏನೇನೋ ವರ್ಕೌಟ್ ಮಾಡಿಬಿಟ್ಟು ಫಿಟ್ ಆ್ಯಂಡ್ ಫೈನಾಗಿ ಕಾಣಿಸ್ಬೇಕು ಅಂತ ಪ್ರೆಷರ್ ಆಗ್ತಾರೆ, ಸ್ಟ್ರೆಸ್ ತಗೊಳ್ತಾರೆ, ತುಂಬ ಸ್ಟ್ರೆಸ್ಫುಲ್ ಲೈಫ್ ಅವ್ರದ್ದು ಅಂತ ಅಂದ್ಕೊಂಡ್ರು. ಆಯಿತು, ಈಗ ನಮ್ಮ ಲೋಕಲ್ ನ್ಯೂಸಿಗೆ ಬಂದ್ಬಿಡೋಣ. ಮೊನ್ನೆ ಇನ್ನೂ ಹಾಸನದಲ್ಲಿ 15 ಜನರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. 20 ವರ್ಷ, 17 ವರ್ಷ, 18 ವರ್ಷದ ಮಕ್ಕಳೆಲ್ಲ ಈ ಭೂಮಿಗೆ ಗುಡ್ ಬೈ ಹೇಳ್ತಿದ್ದಾರೆ. ಇನ್ನು ಕಷ್ಟ ಅಂದ್ರೇನು, ಸುಖ ಅಂದ್ರೇನು ಅಂತಲೇ ಗೊತ್ತಿಲ್ಲ. ಯಾವ ಕೆಮಿಕಲ್ ಲೈಫ್ ಇಲ್ಲ, ಯಾವ ಪ್ರೆಷರ್ ಲೈಫ್ ಇಲ್ಲ, ಸ್ಟ್ರೆಸ್ ಲೈಫು ಇಲ್ಲ. ಯಾಕೀಗ ಆಗ್ತಿದೆ, ನಮ್ಮ ಹೃದಯ ನಮ್ಮ ಮಾತನ್ನೇ ಕೇಳ್ತಿಲ್ಲ ಅಂತ ನಿಜವಾಗ್ಲೂ ಒಂದು ಸಂಶೋಧನೆ ಮಾಡಿ ಕಂಡುಹಿಡಿಯಲೇಬೇಕಾಗಿದೆ. ಈ ರೀತಿ ಚಿಕ್ಕ ವಯಸ್ಸಿಗೆ, ಅರ್ಧ ವಯಸ್ಸಿಗೆಲ್ಲ ಭೂಮಿಗೆ ಗುಡ್ ಬೈ ಹೇಳೋಗ್ಬಿಟ್ರೆ ತಂದೆ ತಾಯಿಯರ, ಅವರ ಸಂಗಾತಿಗಳ, ಚಿಕ್ಕ ಮಕ್ಕಳ ಗತಿಯೆಲ್ಲ ಏನ್ರಿ. ಈ ಕ್ಷಣ ಮಾತ್ರ ನಮ್ಮದು ಅನ್ನಿಸ್ತಿದೆ, ಮರುಕ್ಷಣದ ಬಗ್ಗೆ ವಿಶ್ವಾಸನೇ ಕಳೆದೋಗ್ಬಿಟ್ಟಿದೆ. ಬಟ್ ಏನೇ ಆಗಲಿ ಹೃದಯನ ಸಂತೋಷವಾಗಿ ಇಡ್ಕೋಬೇಕು, ಹ್ಯಾಪಿಯಾಗಿ ಇಡ್ಕೋಬೇಕು. ಹೃದಯಕ್ಕೆ ಏನಾದರೂ ಬೇಜಾರಾಯಿತು ಅಂದರೆ ಯಾರಪ್ಪನ ಮಾತನ್ನು ಕೇಳ್ತಾ ಇಲ್ಲ. ಅದು ಹೃದಯಕ್ಕೆ ಬೇಜಾರಾದ ತಕ್ಷಣ ಟಾಟಾ ಬಾಯ್ ಬಾಯ್ ಅಂತ ಹೇಳಿಬಿಟ್ಟು ಆಫ್ ಆಗೇ ಬಿಡುತ್ತೆ. ಕೇರ್ ಆಗಿರಿ, ಎಕ್ಸಸೈಸ್ ಮಾಡಿ, ಹೆಲ್ದಿ ಫುಡ್ತೀನಿ ಅಂತ ಏನೂ ಹೇಳೋಂಗಿಲ್ಲ. ಯಾಕಂದರೆ ಅವೆಲ್ಲನೂ ಮಾಡಿದವರು ಕೂಡ ಹೋಗ್ತಾ ಇದ್ದಾರೆ. ಈ ಕ್ಷಣ ನಮ್ಮದು, ಎಂಜಾಯ್ ಮಾಡೋಣ. ಮರುಕ್ಷಣ ನಮ್ಮದಲ್ಲ. ಇರೋವಷ್ಟು ದಿನ ನಗ್ನಗ್ತಾ ಖುಷಿಯಾಗಿ ಎಲ್ಲರ ಜೊತೆ ತಂದೆ ತಾಯಿ ಮಕ್ಕಳು ಗಂಡ ಹೆಂಡತಿ ಎಲ್ಲ ನೆಮ್ಮದಿಯಾಗಿ ಇರೋಣ. ಏನಂತೀರಾ? ಧನ್ಯವಾದಗಳು.